ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಯಾರೆಲ್ಲ BMRCL ಅಭ್ಯರ್ಥಿಗಳು ಇಷ್ಟು ದಿನಗಳ ಕಾಲ ನಿಮ್ಮ ಎಫರ್ಟ್ಸ್ ಆ್ಯಂಡ್ ದೆನ್ ಇಷ್ಟು ದಿನಗಳ ಕಾಲ ಪ್ರಯತ್ನದಿಂದ ಪ್ರಿಪ್ರೇಷನ್ಸ್ ಮಾಡ್ಕೊಂಬಂದಿದ್ರು, ಸೊ ನಾಳೆ ಆ ಒಂದು ಪ್ರಿಪ್ರೇಷನ್ಸ್ ಎಫರ್ಟ್ಸ್ ಎಲ್ಲದನ್ನು ಸಹ ಪೆನ್ ಡೌನ್ ಮಾಡೋ ಟೈಮಿಂಗ್ಸ್ ಬಂದಿದೆ. ಬಿಕಾಸ್ ನಾಳೆ ನಿಮ್ಮ BMRCL ಸೆಕ್ಷನ್ ಇಂಜಿನಿಯರಿಂಗ್ ಆ್ಯಂಡ್ ಟ್ರೈನ್ ಆಪ್ರೇಟರ್ ಎಕ್ಸಾಮ್ಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಅದ್ರ ಕುರಿತಾದಂತೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ KEA ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿದ ತಕ್ಷಣ BMRCL 2023 ಬೆಲ್ ಟೈಮಿಂಗ್ಸ್ ನೀವು ನೋಡ್ಬೋದು. ಸೊ ನಾಳೆ ದಟ್ ಈಸ್ 22nd of 7th ಸ್ಯಾಟರ್ಡೇಯಿಂದ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಇಸ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪ್ರೇಟರ್ 2:30 PM to 4 PM ಆ್ಯಂಡ್ ದೆನ್ 23rd ಆ್ಯಂಡ್ ದೆನ್ 38th ನಿಮಗೆ ಎಕ್ಸಾಮ್ಸ್ನ ಕಮೆನ್ಸ್ ಮಾಡಿದ್ದಾರೆ. ಸೊ ಇದ್ರ ಕುರಿತಾದಂತೆ ಮಾಹಿತಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಈ ಒಂದು BMRCL ಎಕ್ಸಾಮಿನೇಷನ್ಸ್ನ ತೊಗೊತಿದ್ದೀರೋ, ಒನ್ಸ್ ನೀವು ಈ ಕಂಪ್ಲೀಟ್ ನೋಟಿಫಿಕೇಷನ್ಸ್ನ ಓದಿ ಅರ್ಥ ಮಾಡ್ಕೊಂಡು ಆದ ನಂತರ ಸೊ ಎಕ್ಸಾಮ್ಸ್ ಹಾಲ್ಗೆ ಹೋದರೆ ಬೆಟರ್ ಅನಿಸುತ್ತೆ. ಬಿಕಾಸ್ ಎಲ್ಲ ಇನ್ಸ್ಟ್ರಕ್ಷನ್ಸು ಸಹ ಈ ಒಂದು ನೋಟಿಫಿಕೇಷನ್ಸಲ್ಲಿ ಬಿಟ್ಟಿದ್ದಾರೆ. ಹಾಗೆ ಫಸ್ಟ್ ಬೆಲ್ ಇರುತ್ತೆ. ಫಸ್ಟ್ ಬೆಲ್ ಇಸ್ 10 AM to 10 AM, ದಟ್ ಈಸ್ ಮಾರ್ನಿಂಗ್ ಸೆಷನ್ಸ್. ಆಫ್ಟರ್ನೂನ್ ಸೆಷನ್ಸ್ ಅವ್ರಿಗೆ 2 PM ಇರುತ್ತೆ. ಸೊ ಫಸ್ಟ್ ಬೆಲ್ ಪರ್ಟಿಕ್ಯುಲರ್ಲಿ ನೀವು ಎಕ್ಸಾಮ್ ಹಾಲ್ ಒಳಗೆ ಹೋಗುವಂಥದ್ದು, ಬಟ್ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಪೇಪರ್ ಕೊಡೋದಿಲ್ಲ ನಿಮಗೆ. ಎಕ್ಸಾಮ್ ಹಾಲ್ ಒಳಗೆ ಹೋಗ್ತೀರಾ, ನಿಮಗೆ OMR ಶೀಟ್ನ ಕೊಡ್ತಾರೆ. ಸೊ OMR ಶೀಟಲ್ಲಿ ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಪ್ಲೀಸ್ ರೀಡ್ ದ ಗೈಡ್ಲೈನ್ಸ್. ಅದಾದ ನಂತರ ನಿಮ್ಮ ರಿಜಿಸ್ಟ್ರೇಷನ್ಸ್ ನಂಬರ್ನ ಬರೀಬೇಕಾಗುತ್ತೆ. ಕೇರ್ಫುಲ್ಲಾಗಿ ನಿಮ್ಮ ರಿಜಿಸ್ಟ್ರೇಷನ್ಸ್ ನಂಬರ್ನ ಬರೀರಿ. ರಿಮೆಂಬರ್, OMR ಶೀಟ್ನ ಫಿಲ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಎಡವಟ್ಟನ್ನ ಮಾಡಬೇಡಿ. ಬಿಕಾಸ್ OMR ಶೀಟ್ ಒನ್ಸ್ ನಿಮ್ಮ ರಿಜಿಸ್ಟ್ರೇಷನ್ ಬಬಲಿಂಗ್ ಏನಾದರೂ ತಪ್ಪಾದರೆ ನಿಮ್ಮ ರಿಸಲ್ಟ್ನ ವಿತ್ಹೆಲ್ಡ್ ಮಾಡಲಾಗುತ್ತೆ. ಸೊ ಹಾಗಾಗಿ ಯಾವುದೇ ಆನ್ಸರ್ಸ್ಗಾಗಿರಲಿ ಅಥವಾ ರಿಜಿಸ್ಟ್ರೇಷನ್ ನಂಬರ್ನ ಫಿಲ್ ಮಾಡಬೇಕಾದ್ರಾಗಿರಲಿ OMR ಶೀಟಲ್ಲಿ ಕೇರ್ಫುಲ್ಲಾಗಿ ಫಿಲ್ ಮಾಡಿ. ಆ್ಯಂಡ್ ದೆನ್ ಸೆಕೆಂಡ್ ಬೆಲ್ ದಟ್ ಈಸ್ ಫಾರ್ ಮಾರ್ನಿಂಗ್ ಸೆಷನ್ಸ್ 10:15 AM, ಆಫ್ಟರ್ನೂನ್ ಸೆಷನ್ 2:15 PM. ಸೊ ಸೆಕೆಂಡ್ ಬೆಲ್ ಆದ ನಂತರ ನಿಮ್ಮ ಕೈಗೆ ಕ್ವಶನ್ಸ್ ಪೇಪರ್ನ ಕೊಡ್ತಾರೆ. ಒಂದು ಸಲ ಕ್ವಶನ್ ಪೇಪರ್ನ ತರೋಗಿ ಓದಿ ಆ್ಯಂಡ್ ದೆನ್ ಆನ್ಸರ್ ಮಾಡೋದಕ್ಕೆ ಶುರು ಮಾಡಿ. ಆ್ಯಂಡ್ ದೆನ್ ದ ಥರ್ಡ್ ಬೆಲ್ 10:30 AM ಆ್ಯಂಡ್ ದೆನ್ 2:30 PM ಫಾರ್ ಆಫ್ಟರ್ನೂನ್ ಬ್ಯಾಚ್. ದಿಸ್ ಇಸ್ ಎಕ್ಸಾಮ್ ಕಮೆನ್ಸ್ ಆಗಿ ಹಾಫ್ ಆನ್ ಅವರ್ ಆಗಿದೆ ಅಂತ ಒಂದು ಇಂಟಿಮೇಷನ್ಸ್ ಬೆಲ್. ಆ್ಯಂಡ್ ದೆನ್ ಫೋರ್ತ್ ಬೆಲ್ ಸ್ಟಾರ್ಟ್ ಆಗುತ್ತೆ. ಫೋರ್ತ್ ಬೆಲ್ ಇಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಆಗಿ 1 hour ಕಂಪ್ಲೀಟ್ ಆಗಿದೆ ಅನ್ನೋದು ಕಾಷನ್ಸ್ಗೋಸ್ಕರ ಈ ಒಂದು ಬೆಲ್ನ ಕೊಡಲಾಗುತ್ತೆ. ಆ್ಯಂಡ್ ದೆನ್ ಫಿಫ್ತ್ ಬೆಲ್ ಇಸ್ ಟು ಇಂಡಿಕೇಟ್ 30 minutes ಆರ್ ರಿಮೈನಿಂಗ್ ಫಾರ್ ದ ಎಕ್ಸಾಮಿನೇಷನ್ಸ್ ಟು ಎಂಡ್. ರಿಮೆಂಬರ್, ಫಿಫ್ತ್ ಬೆಲ್ ಬಂದಿದ ತಕ್ಷಣ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೇನು 30 minutes ಇದೆ ಅನ್ನೋ ಕಾಷನ್ಸ್ಗೋಸ್ಕರ ಫಿಫ್ತ್ ಬೆಲ್ನ ಕೊಡ್ತಾರೆ. ಆ್ಯಂಡ್ ದೆನ್ ಸಿಕ್ಸ್ತ್ ಬೆಲ್. ಸೊ ಸಿಕ್ಸ್ತ್ ಬೆಲ್ ಆದ ನಂತರ ಸೆವೆಂತ್ ಬೆಲ್ನ ಕೊಡ್ತಾರೆ. ಸೊ ಸೆವೆಂತ್ ಬೆಲ್ ಆದಮೇಲೆ ಎಲ್ಲ ಕ್ಯಾಂಡಿಡೇಟ್ಸ್ ಎಕ್ಸಾಮಿನೇಷನ್ಸ್ ಹಾಲಿಂದ ಹೊರಗಡೆ ಬರ್ತೀರಾ. ಸೊ ಹಾಗಾದರೆ ಎಕ್ಸಾಮಿನೇಷನ್ಸ್ಗೆ ಹೋಗಬೇಕಾದ್ರೆ ಏನೆಲ್ಲ ಕ್ಯಾರಿ ಮಾಡಬೇಕು, ಏನೆಲ್ಲ ಕ್ಯಾರಿ ಮಾಡಬಾರ್ದು ಅನ್ನೋದ್ರ ಕುರಿತಾದಂತೆ ಕೆಲವೊಂದು ಟಿಪ್ಸ್ಗಳು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಾಳೆ ಎಕ್ಸಾಮಿನೇಷನ್ಸ್ ಬರೆಯೋದಕ್ಕೆ ಹೋಗ್ತಿದ್ದೀರೋ, ಸೊ ಅವರು ಮೇಕ್ ಶೋರ್ ದಟ್ ಬಾಲ್ ಪೆನ್ನನ್ನೇ ತೊಗೊಂಡು ಹೋಗ್ತೀರಾ. ಸೊ ಬಾಲ್ ಪೆನ್ನ ತೊಗೊಂಡೋಗಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಗೆಜೆಟ್ಸ್ನ ತೊಗೊಂಡು ಹೋಗ್ಬೇಡಿ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಗೆಜೆಟ್ಸ್ನ ಅಥವಾ ಎಲೆಕ್ಟ್ರಾನಿಕ್ ಗೆಜೆಟ್ಸ್ನ ತೊಗೊಂಡೋದ್ರೂ ಸಹ ನಿಮ್ಮ ಎಕ್ಸಾಮಿನೇಷನ್ಸ್ ಬಾಗ್ಲತ್ರನೇ ಅದನ್ನೆಲ್ಲನೂ ರಿಮೂವ್ ಮಾಡಿಸ್ತಾರೆ. ಹಾಗಾಗಿ ಏನೇನು ತೊಗೊಂಡು ಹೋಗಬೇಕು, ನಿಮ್ಮ ಅಡ್ಮಿಟ್ ಕಾರ್ಡನ್ನು ತೊಗೊಂಡೋಗಿ. ಸೊ ರಿಜಿಸ್ಟರ್ ನಂಬರ್ ಮರಿಬೇಡಿ. ಆ್ಯಂಡ್ ದೆನ್ ಅಡ್ಮಿಟ್ ಕಾರ್ಡ್ ಜೊತೆಗೆ ಯಾವುದಾದ್ರೂ ಒಂದು ID ಪ್ರೂಫನ್ನು ಸಹ ತೊಗೊಂಡೋಗಿ. ಸೊ ನಿಮ್ಮ ಫೋಟೋ ಎರಡಕ್ಕೂ ಮ್ಯಾಚ್ ಆಗ್ತಿದೆಯಾ ಅನ್ನೋದ್ರ ಕುರಿತಾದಂತೆ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ಇದನ್ನು ತೊಗೊಂಡೋಗಿ. ಇನ್ನೂ ಕೆಲವ್ರಿಗೆ ಯಾರೆಲ್ಲ ನಾವು ಕ್ಯಾಲ್ಕುಲೇಟರ್ಸ್ ತೊಗೊಂಡು ಹೋಗ್ಬೇಕಾ, ಸೈಂಟಿಫಿಕ್ ಕ್ಯಾಲ್ಸಿ ತೊಗೊಂಡು ಹೋಗ್ಬೇಕಾ. ಸೊ ಸೈಂಟಿಫಿಕ್ ಕ್ಯಾಲ್ಸಿ ಎಲ್ಲ ಅಲೋ ಮಾಡೋಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾದ್ರೂ. ಸೊ ಇಫ್ ಇನ್ ಕೇಸ್ ಕ್ಯಾಲ್ಸಿ ತುಂಬ ಇಂಪಾರ್ಟೆಂಟ್ ಇದ್ದರೆ ನಾರ್ಮಲ್ ಕ್ಯಾಲ್ಸಿ, ಬೇಸಿಕ್ ಕ್ಯಾಲ್ಸಿನ ಅಲೋ ಮಾಡ್ತಾರೆ. ಸೊ ಆ ಒಂದು ಇನ್ಸ್ಟ್ರಕ್ಷನ್ಸು ಸಹ ಈ ಒಂದು ನೋಟಿಫಿಕೇಷನ್ಸಲ್ಲಿ ಬಿಟ್ಟಿದ್ದಾರೆ. ಒನ್ಸ್ ನೀವು ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನಾಳೆ ಈ ಒಂದು BMRCL ಎಕ್ಸಾಮ್ಸ್ ತೊಗೊತಿದ್ದೀರೋ ಅವರೆಲ್ಲರಿಗೂ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಆಲ್ ದ ಬೆಸ್ಟ್. ಯಾವುದೇ ರೀತಿಯಾದಂತಹ ಪ್ಯಾನಿಕ್ ಬೇಡ. ಒನ್ಸ್ ನೀವು ಕಾನ್ಫಿಡೆನ್ಸ್ ಆದರೆ ಸೊ ಅಲ್ಲಿಗೆ 30% ಆಫ್ ಜಾಬ್ ಮುಗ್ದಂತೆ. ಬಿಕಾಸ್ ಅದಾದ ನಂತರ ನೀವು ಕಾಮಾಗಿ ಇಡೀ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ. ಸೊ ನೀವು ಪ್ರಿಪೇರ್ ಆಗಿರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇರಲಿ. ಡೋಂಟ್ ಬಿ ನರ್ವಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.